ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯಾರೆಲ್ಲ ಮೊದಲನೇ ಬಾರಿ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ, ಮುಂದೆ ಮಾಡೋಂಥ ನೋಟಿಫಿಕೇಶನ್ಗಳು ನಿಮಗೆ ಪಟ್ ಅಂತ ಸಿಗುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಯಾಕೆ ತಡ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಾನಿಲ್ಲಿ ಯಾವ ಒಂದು ಕಾನ್ಸೆಪ್ಟ್ ಅಂತ ಹೇಳಿದ್ರೆ ಬ್ಲೌಸ್, ಪ್ಲೈನ್ ಬ್ಲೌಸು, ಸಾದಾ ಬ್ಲೌಸು ಯಾವ ರೀತಿ ಕಟಿಂಗ್ ಮಾಡೋದು ಅಂತ ಹೇಳಿ ನಾನು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಸೊ ಇದರಲ್ಲಿ ಕಟಿಂಗ್ ಮಾಡೋದು ಮಾತ್ರ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋ ಯಾವ ಥರ ಸ್ಟಿಚ್ ಮಾಡೋದು ಅಂತೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ನಾನಿಲ್ಲಿ ಒಂದು ಚಾಕ್ ಪೀಸನ್ನು ತೊಗೊಂಡಿದ್ದೀನಿ. ಸೊ ನಿಮ್ಮ ಹತ್ರ ಮಾರ್ಕರ್ ಇತ್ತು ಅಂದರೆ ಮಾರ್ಕರ್ ತೊಗೊಳ್ಳಿ. ಸೊ ಇದು ಚೆನ್ನಾಗಿ ಕಾಣಿಸುತ್ತೆ, ನಿಮಗೆ ಕಾಣಿಸೋ ಒಂದು ಉದ್ದೇಶದಿಂದ ನಾನು ಈ ಚಾಕ್ ಪೀಸನ್ನು ತೊಗೊಂಡಿದ್ದೀನಿ, ಕಲರು ಪರ್ಪಲ್ ಇರೋದ್ರಿಂದ. ಸೊ ಇಲ್ಲಿ ನಾನು ಸಿಸರನ್ನು ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಯಾವ ಸಿಸರ್ ಇರುತ್ತೋ ಅದನ್ನು ತೊಗೊಳ್ಳಿ. ಬಟ್ಟೆ ಹೊಲಿಯೋದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಸೊ ನಾನಿಲ್ಲಿ ಅಳತೆ ಪಟ್ಟಿ ಮೆಜರ್ಮೆಂಟ್ ಟೇಪನ್ನು ತೊಗೊಂಡಿದ್ದೀನಿ. ನೋಡಿ, ಮೆಜರ್ಮೆಂಟ್ ಟೇಪನ್ನು ತೊಗೊಂಡಿದ್ದೀನಿ. ಸೊ ಇದು ಬಂದು ಲೈನಿಂಗ್ ಬಟ್ಟೆ ಆಗಿರುತ್ತೆ. ಇದು ಬಂದು ಅದು ಬ್ಲೌಸ್ ಪೀಸ್. ನೋಡಿ, ಈ ಕಲರ್ ಇದೆ. ಸೊ ಪರ್ಪಲ್ ಕಲರ್ ಇರೋದ್ರಿಂದ ನಾನು ಈ ಕಲರನ್ನು ಚೂಸ್ ಮಾಡ್ಕೊಂಡಿದ್ದೀನಿ. ಓಕೆನಾ. ಫಸ್ಟು ಈ ರೀತಿಯಾಗಿ ನೋಡಿ, ಈ ರೀತಿಯಾಗಿ ಇಷ್ಟು ದೊಡ್ಡದಾಗಿರುತ್ತೆ. ಸೊ ನಾನಿಲ್ಲಿ ಹೆಂಗೆ ಮೆಜರ್ಮೆಂಟ್ ತೊಗೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ಇದು ಬಂದು ಅಂದರೆ ಇವಾಗ ಬ್ಲೌಸ್, ಅಳತೆ ಬ್ಲೌಸು. ಸೊ ನೋಡಿ, ಇಲ್ಲಿ ನೀವು ಇದಿರುತ್ತಲ್ವ, ಸೊ ಫ್ರಂಟು ಈ ಥರ ಉಲ್ಟಾ ಮಾಡ್ಕೊಬೇಕು. ಉಲ್ಟಾ ಮಾಡಿಕೊಂಡು ನಾವಿಲ್ಲಿ ಅಳತೆ ಪಟ್ಟಿಯನ್ನು ತೊಗೋಬೇಕು. ಅಳತೆ ಪಟ್ಟಿ ತೊಗೊಂಡು ಇಲ್ಲಿ ನಾವು ದಾರ ಇರುತ್ತಲ್ಲ, ಉಕ್ಸು ದಾರ ಹಾಕೋತೀವಲ್ಲ, ದಾರದ್ದಿರುತ್ತಲ್ಲ, ಸೊ ದಾರದಲ್ಲಿ ಈ ರೀತಿಯಾಗಿ ನೀವು ಅಳತೆ ಮಾಡ್ಕೊಳ್ಳಿ ಫಸ್ಟು. ಸುತ್ತಳತೆಗೆ ಬೇಕು ಇದು. ನೋಡಿ, ಇದು ಬಂದು ಇಲ್ಲಿ ಈ ಥರ 13 ಅಂತ, ಸಾರಿ 12.5 ಇದೆ. ಓಕೆನಾ. ಅಂದರೆ ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಎಲ್ಲ ಇದೆ. ಸೊ ಇವರ ಅಳತೆ ಬಂದು ಇಲ್ಲಿ ನೋಡಿ 10. ಓಕೆನಾ. ಇನ್ನು 2 ಇಂಚು ಎಕ್ಸ್ಟ್ರಾ ಇಟ್ಕೊಂಡಿದ್ದಾರೆ. ನಾವು ಇಲ್ಲಿ 12 ತೊಗೊಳ್ಳೋಣ. ಸೊ ಈ ರೀತಿಯಾಗಿ ಫುಲ್ಲು ದೊಡ್ಡದಾಗಿ ಮಾಡಿಕೊಂಡು ಮಡಚ್ಕೊಂಡಿದ್ದೀನಿ ನಾನು ಬಟ್ಟೆನ. ಒಂದು ಸೈಡಲ್ಲಿ ಮಡಚ್ಕೋಬೇಕಾಗುತ್ತೆ ನೀವು ಕೂಡ, ಯಾಕಂದರೆ ಇದೊಂದು ಪದರ ಬರುತ್ತೆ, ಇದೊಂದು ಪದರ ಬರುತ್ತೆ, ಅದಕ್ಕೋಸ್ಕರ. ಓಕೆನಾ. ಸೊ ನಾನು ಇಲ್ಲಿ 12ಅನ್ನು ಮಡಚಿಟ್ಕೊಂಡಿದ್ದೀನಿ. ನೋಡಿ, 12 ಕರೆಕ್ಟಾಗಿದೆ. ಓಕೆನಾ. ನಾವು ಇದು 12 ಇದೆಯಲ್ಲ, ಸೊ ಇದನ್ನು ಫಸ್ಟ್ ಕಟ್ ಮಾಡ್ಕೊಂಬಿಡೋಣ. ಓಕೆನಾ. ಇದನ್ನು ನೀಟಾಗಿ ಕಟ್ ಮಾಡ್ಕೊತೀನಿ ನಾನು. ನೀಟಾಗಿ ಇದನ್ನು ಈ ರೀತಿಯಾಗಿ ಕಟ್ ಮಾಡ್ಕೊಬೇಡಿ. ಕಟ್ ಮಾಡ್ಕೊಂಡು ತಗೊಂಡ್ರೆ ನೀಟಾಗಿರುತ್ತೆ. ಇಲ್ಲ ಕಟ್ ಮಾಡ್ದಿರ ನೀವು ಹಾಗೆ ಹಾಕೊತೀನಿ ಅಂತಂದರೆ ನೋ ಪ್ರಾಬ್ಲಮ್, ಹಾಕೋಬೋದು. ಯಾಕಂದರೆ ನೀಟಾಗಿ ಬರುತ್ತೆ, ನಿಮಗೆ ತೋರ್ಸೋಕ್ಕೆ ಈಸಿ ಆಗಲಿ ಅಂತೇಳಿ ನಾನು ಈ ರೀತಿಯಾಗಿ ಕಟ್ ಮಾಡಿಕೊಂಡು, ಈ ಪೀಸು ಇದು ಸ್ಲೀವ್ಸ್ಗೆ ನಮಗೆ ಬೇಕಾಗುತ್ತೆ. ಸೊ ಅದಕ್ಕೆ ಸೈಡಲ್ಲಿ ಎತ್ತಿಟ್ಕೊತಾ ಇದ್ದೀನಿ. ಸೊ ಈ ರೀತಿಯಾಗಿ ಶುದ್ಧ ಇರುತ್ತೆ ನೋಡಿ. ಓಕೆನಾ. ಓಕೆ, ಇದು ಈ ರೀತಿಯಾಗಿದೆ. ಸೊ ನಾವು ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಬ್ಲೌಸನ್ನು ತೊಗೊಂಡು, ಇದು ಬ್ಯಾಕ್. ಓಕೆನಾ. ಬ್ಯಾಕು ಅದನ್ನು ಕೂಡ ನಾವು ಅಳತೆ ಮಾಡ್ಕೋಬೇಕಾಗುತ್ತೆ. ಬ್ಯಾಕು ನೋಡಿ ಎಷ್ಟಿದೆ ಅಂತೇಳಿ ಅಳತೆ ಮಾಡ್ಕೊಡಿ. ನೋಡಿ, ಈ ರೀತಿಯಾಗಿ ಅಳತೆ ಮಾಡ್ಕೋಬೇಕಾಗುತ್ತೆ. 14 ಇದೆ. ಓಕೆನಾ. 14 ಇದೆ. ನಾವು ಇಲ್ಲಿ ಹೊಲಿಗೆ ಹಾಕಬೇಕಾಗುತ್ತೆ ಮತ್ತು ಇಲ್ಲಿ ಹೊಲಿಗೆ ಹಾಕಬೇಕಾಗುತ್ತೆ. 1 ಇಂಚು ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ. ಓಕೆನಾ. ಎಕ್ಸ್ಟ್ರಾ ತೊಗೊಂಡು 15ಗೆ ತೊಗೊತಾ ಇದ್ದೀನಿ. ಸೊ ಹೊಲಿಗೆಗಳು ಹೋಗುತ್ತಲ್ಲ, ಅದಕ್ಕೋಸ್ಕರ 15 ತೊಗೋತಾ ಇದ್ದೀನಿ. ಸೊ ಇಲ್ಲಿದೆ ನೋಡಿ, ಇದು ಕರೆಕ್ಟಾಗಿ ಮಡಚ್ಕೊಳ್ಳಿ. ಅಳತೆ ಮಾಡ್ಕೊಂಡಿರ್ತೀರಲ್ಲ, ಅದಕ್ಕೆ ಕರೆಕ್ಟಾಗಿ ಮಡಚ್ಕೋಬೇಕಾಗುತ್ತೆ. ನೀಟಾಗಿ ಸೊ ಈ ರೀತಿಯಾಗಿ ಮಡಚ್ಕೊಳ್ಳಿ. ಇದು ಇಲ್ಲಿ ಬರಬೇಕು. ಓಕೆನಾ. ಈ ರೀತಿಯಾಗಿ ಬರಬೇಕು. ಇಲ್ಲಿ ನೆಕ್ ಪೀಸು ಕಡೆ ತೊಗೊಳ್ಳೋದು ಬರುತ್ತೆ. ಈ ರೀತಿಯಾಗಿ ಮಡಚ್ಕೊಂಡು ಹಾಕ್ಕೊಳ್ಳಿ. ಓಕೆನಾ. ಅದಾದಮೇಲೆ ನಾವು ಫ್ರಂಟ್, ಬ್ಯಾಕ್ ಆಯಿತು, ಫ್ರಂಟು ತೊಗೋಬೇಕಾಗುತ್ತೆ. ನೋಡಿ, ಈ ಥರ ಇಟ್ಕೊಂಡು ಈ ಥರ ಎಳ್ಕೊಳ್ಳಿ. ನೋಡಿ, 12 ಇದೆ ಇಲ್ಲಿವರೆಗೂ. ಕ್ರಾಸ್ ಪಟ್ಟಿಗಿಂತ ಬಿಟ್ಟು ಎಷ್ಟಿರುತ್ತೋ ಅಷ್ಟು ತೊಗೋಬೇಕಾಗುತ್ತೆ. 12 ಇದೆ. ಸೊ ನಾವಿಲ್ಲಿ 13 ತೊಗೋಬೇಕಾಗುತ್ತೆ. ಇಲ್ಲಿ ಕೂಡ ಹೊಲಿಗೆ ಹೋಗುತ್ತೆ, ಇಲ್ಲಿ ಕೂಡ 1/2 ಇಂಚ್ ಇಲ್ಲಿ ಹೋಗುತ್ತೆ, 1/2 ಇಂಚ್ ಇಲ್ಲಿ ಹೋಗುತ್ತೆ. ನಾನಿವಾಗ 13 ತೊಗೊತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಅಳತೆ ಪಟ್ಟಿಯನ್ನು ಇಟ್ಕೊಂಡು 13 ತೊಗೊಳ್ಳಿ. ಓಕೆನಾ. ಇಲ್ಲೂ ಸೇಮ್ 13 ತೊಗೊಳ್ಳಿ. ಓಕೆನಾ. 13 ಇದೆ. ಹಾಕೋತಾ ಇದ್ದೀನಿ. ಓಕೆನಾ. ಸ್ಟ್ರೈಟಾಗಿ ಒಂದು ಲೈನನ್ನು ಹೇಳ್ಕೊತೀನಿ. ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ನೋಡಿ, ಈ ರೀತಿಯಾಗಿ ಬ್ಲೌಸನ್ನು ಹಾಕೋಬೇಕಾಗುತ್ತೆ. ಇವಾಗ ಹುಕ್ಸ್ ಇರುತ್ತಲ್ಲ, ಹುಕ್ಸ್ ಕಡೆ ಏನು ಮಾಡಬೇಕು ಅಂತಂದರೆ ನೋಡಿ, ಇದನ್ನು ತೊಗೊಂಡು ಅಳತೆ ಪಟ್ಟಿನ ತೊಗೊಂಡು ನಾವು ಅಳತೆ ಮಾಡ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿಗೆ ಇದಿರುತ್ತಲ್ಲ, ಸೊ ಇಲ್ಲಿಗೆ ನೀವು ಮಾರ್ಕ್ ಮಾಡ್ಕೊಳ್ಳಿ. ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡ್ರೆ ಇಲ್ಲಿಗೆ ಬರುತ್ತೆ. ಇದು ಎಲ್ಲಿ ಬರುತ್ತೆ, ಇದು ಜಾಯ್ನಿಂಗ್ ಪಾಯಿಂಟ್. ಇದು ಉದ್ದ, ಇದು ಅಗಲ. ನೋಡಿ, ಈ ಥರ ಹಾಕೋಬೇಕಾಗುತ್ತೆ ನೀವು ಒಂದು ಲೈನು. ಸೊ ಇದು ಅಗಲ. ಓಕೆನಾ. 5 ಇದೆ ನೋಡಿ, 5 ಇದೆ ಅಗಲ, 5 ಇದೆ.
ನೋಡಿ ಉದ್ದನೂ ಕೂಡ 5 ಇದೆ. ಸೊ 5 5 ಎರಡು ಕೂಡ 5 5 ತಗೋಬೇಕಾಗುತ್ತೆ. ನೋಡಿ ಅಗಲ 5 ತಗೊತಾ ಇದ್ದೀನಿ, ಕಾಣಿಸ್ತಿದೆ ಅಲ್ಲ. ಇದು ಉದ್ದನೂ 5 ತಗೊತಾ ಇದ್ದೀನಿ. ತಗೊಂಡು ನೀಟಾಗಿ ಇದು ಗೆರೆನ ಹಾಕೋತಾ ಇದ್ದೀನಿ. ಓಕೆನಾ? ಗೆರೆ ಹಾಕೊಂಡು ಇಲ್ಲೂ ಕೂಡ ಗೆರೆನ ಹಾಕೊಳ್ಳಿ. ಓಕೆನಾ? ಗೆರೆ ಹಾಕೊಂಡು ಇಲ್ಲಿ ಈ ಪಾಯಿಂಟ್ ಇರುತ್ತಲ್ಲ, ಇಲ್ಲಿಂದ 1 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿಂದ 1 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ನಾವು ಈ ರೀತಿಯಾಗಿ ಕ್ರಾಸ್ ಆಗಿ ಈ ಥರ ಹಾಕೋಬೇಕು. ಓಕೆನಾ? ಈ ರೀತಿಯಾಗಿ ಹಾಕೋಬೇಕು. ನೆಕ್ಸ್ಟು ಭುಜ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. 2.5 ಇದೆ, ನಾವು 3 ಇಟ್ಕೊಳ್ತೀವಿ. 1/2 ಇಂಚು ಹೊಲಿಗೆ ಹೋಗುತ್ತೆ. ಓಕೆನಾ? ನೋಡಿ ಇಲ್ಲಿದೆ. ಸೊ ಇವಾಗ ಬಂದು ನೆಕ್ ಎಷ್ಟಿದೆ ಅಂತ ನೋಡೋಣ. ನೋಡಿ ಇಲ್ಲಿಂದ ಇಟ್ಕೊಂಡು ಸೊ ಅಲ್ಲಿಗೆ ಇಟ್ಕೊಂಡ್ರೆ 6ಗೆ ಕರೆಕ್ಟಾಗಿ ಇಲ್ಲಿ ಮ್ಯಾಚ್ ಆಗ್ತದೆ. ನೋಡಿ 6 ಅಲ್ವಾ? 6 ನೆಕ್ ಇಟ್ಕೊಳ್ಳೋಣ. ಇಲ್ಲಿ 6 ಬರುತ್ತೆ. ಓಕೆನಾ? ಇಲ್ಲಿ ನಾವು ಈ ರೀತಿಯಾಗಿ ಒಂದು ಲೈನನ್ನು ಹಾಕೊಳ್ಳೋಣ. ಈ ಕಡೆನೂ ಕೂಡ ಇದೇ ಥರ ಸೇಮ್ ಲೈನನ್ನು ಹಾಕೊಳ್ಳೋಣ. ಓಕೆನಾ? ಲೈನ್ ಹಾಕ್ಕೊಂಡು 1/2 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳೋಣ. ಇದು 1/2 ಇಂಚು. ಓಕೆನಾ? 1/2 ಇಂಚ್ಗೆ ಈ ರೀತಿಯಾಗಿ ಕ್ರಾಸ್ ಆಗಿ ಕಟ್ ಮಾಡ್ಕೋಬೇಕಾಗುತ್ತೆ. ನಮಗೆ ರೌಂಡ್ ಶೇಪ್ ಬೇಕಾಗಿರೋದ್ರಿಂದ ಈ ರೀತಿಯಾಗಿ ರೌಂಡ್ ಶೇಪನ್ನು ತಗೋಬೇಕಾಗುತ್ತೆ. ಓಕೆನಾ? ನೆಕ್ಸ್ಟ್ ನಾವು ಡಾಟನ್ನು ನೋಡಬೇಕಾಗುತ್ತೆ. ಇಲ್ಲಿಂದ ಸೊ 2.5 ಇಂಚು ಅಷ್ಟು ಡಾಟು ಬಂದಿದೆ ನೋಡಿ, ಇಲ್ಲಿ ಮೇನ್ ಡಾಟ್. ಸೊ ನಾವಿಗೆ 3ಕ್ಕೆ ತಗೋಬೇಕಾಗುತ್ತೆ. 1/2 ಇಂಚು ನಾವು ಯಾವಾಗಲೂ ತಗೋಬೇಕಾಗುತ್ತೆ. ಸೊ ಇಲ್ಲಿಂದ 2 ಇಂಚು. ಓಕೆನಾ? 2 ಇಂಚು ತಗೋತಾ ಇದ್ದೀನಿ. ಹಾಗೆ ಇಲ್ಲೊಂದು ಲೈನ್ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಈ ರೀತಿಯಾಗಿ ಲೈನ್ ಮಾಡಿಕೊಂಡು ಇದು ಮೇನ್ ಡಾಟು ಈ ರೀತಿ ಇಷ್ಟು ಅರ್ಧ ಇಂಚ್ಗೆ ತಗೋಬೇಕಾಗುತ್ತೆ. ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ? ಅದಾದಮೇಲೆ ಸೊ ಇಲ್ಲಿಂದ 1.5 ಇಂಚ್ಗೆ ತಗೊಳ್ಳಿ. 1.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ಸೇಮ್ ಅದೇ ಥರ ಮಾರ್ಕ್ ಮಾಡ್ಕೊಳ್ಳಿ 1.5 ಇಂಚ್ಗೆ. ಓಕೆನಾ? ಇದಕ್ಕೆ ಈ ರೀತಿಯಾಗಿ ಲೈನನ್ನು ಕೊಡಿ. ನೆಕ್ಸ್ಟ್ ಈ ರೀತಿಯಾಗಿ ಲೈನ್ ಕೊಡಿ. ಇದಕ್ಕೂ ಕೂಡ ನೀವು ಸ್ಟ್ರೈಟ್ ಲೈನನ್ನು ಕೊಡಬೇಕಾಗುತ್ತೆ. ಇದು ಸ್ಟ್ರೈಟ್ ಲೈನ್ ಕೊಡಿ. ಅದಾದಮೇಲೆ ಸೊ ಸೇಮು ಇಲ್ಲಿಂದ 1.5 ಇಂಚು ಇದರಿಂದ. ಸೊ ಇಲ್ಲಿಂದ ಇದಕ್ಕೆ 1.5 ಇಂಚ್ ತೊಗೊಳ್ಳಿ, ಇದಕ್ಕೆ 1.5 ಇಂಚ್ ತೊಗೊಳ್ಳಿ. ಆಮೇಲೆ ಇದಿರುತ್ತಲ್ಲ ಗ್ಯಾಪು, ಸೊ ಇಲ್ಲಿಂದ ನೀವು 1.5 ಇಂಚನ್ನು ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಕ್ರಾಸ್ ಆಗಿ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ? ಸೊ ಇಲ್ಲಿಗೆ ಇದು ಕನೆಕ್ಷನ್ ಬರುತ್ತೆ ನೋಡಿ. ಈ ರೀತಿಯಾಗಿ ಡಾಟ್ಸ್ಗಳನ್ನು ಹಾಕೋಬೇಕಾಗುತ್ತೆ. ಇದು ಸೆಂಟರ್ ಪಾಯಿಂಟ್ ಅಂತ ಹೇಳ್ಬೋದು. ಸೊ ಎಲ್ಲ ಕಡೆಯಿಂದ ಇವಾಗ ನೀವು ಸೆಂಟರ್ ಪಾಯಿಂಟ್ ತೊಗೊಂಡು ಈ ರೀತಿಯಾಗೂ ನೋಡ್ಕೋಬೋದು. ಎಲ್ಲದಕ್ಕೂ 1.5 ಇಂಚು ನೋಡ್ಕೋಬೋದು. ಸೊ ನಾನು ಇದಕ್ಕೆ ಇಲ್ಲಿ 1.5 ಇಲ್ಲಿ 1.5 ಆಮೇಲೆ ಇಲ್ಲಿಂದ ಇಲ್ಲಿ 1.5 ಅಂತ ಹೇಳಿದ್ದೀನಿ. ಸೊ ನೀವು ಸೆಂಟರ್ ಪಾಯಿಂಟನ್ನು ಇಟ್ಕೊಂಡು ಎಲ್ಲದಕ್ಕೂ 1.5 ಇಂಚ್ ಗ್ಯಾಪ್ ಇಟ್ಟು ಇಲ್ಲ 2 ಇಂಚ್ ಗ್ಯಾಪ್ ಇಟ್ಟು ನೀವು ಕೊಡ್ಬೋದಾಗುತ್ತೆ. ಸೊ ನೆಕ್ಸ್ಟು ಇಲ್ಲಿ ಕಟ್ ಮಾಡೋಣ. ಸೊ ಕಟ್ ಮಾಡೋದಕ್ಕೆ ಈ ರೀತಿಯಾಗಿ ಇಟ್ಕೊತಾ ಇದ್ದೀನಿ. ಓಕೆನಾ? ಈ ರೀತಿಯಾಗಿ ಇಟ್ಕೊಂಡು ನೋಡಿ ಥರ ತೊಗೊಂಡು ನೀಟಾಗಿ ಇಲ್ಲೇನು ಮಾರ್ಕ್ ಮಾಡಿದ್ದೀನಲ್ಲ ಆ ರೀತಿಯಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಓಕೆ, ಇದು ಕಟ್ ಆಯಿತು. ಸೊ ಓಕೆನಾ? ನೆಕ್ಸ್ಟು ಇಲ್ಲಿ ನಾವು ಕ್ರಾಸ್ ಬೆಲ್ಟ್ಗೆ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಸೊ ನೋಡಿ ಕ್ರಾಸ್ ಬೆಲ್ಟ್ಗೆ ಈ ರೀತಿಯಾಗಿ ಕ್ರಾಸ್ ಆಗಿ 1 ಇಂಚು ಕ್ರಾಸ್ ಆಗಿ ಕಟ್ ಮಾಡ್ಕೋತಾ ಇದ್ದೀನಿ. ಈ ರೀತಿಯಾಗಿ ಕ್ರಾಸ್ ಆಗಿ ಕಟ್ ಮಾಡ್ಕೊಳ್ಳಿ ಅಷ್ಟೇ. ಕ್ರಾಸ್ ಆಗಿ ಕಟ್ ಮಾಡ್ಕೊಂಡು ಇಲ್ಲಿ ಸ್ಟ್ರೈಟ್ ಆಗಿ ಬರಲಿ. ಸೊ ಇಲ್ಲಿ ಮಾತ್ರ ಇಲ್ಲಿ ಸ್ಟ್ರೈಟ್ ಲೈನ್ಗಿಂತ 3/4 ಇಂಚು ಎಕ್ಸ್ಟ್ರಾ ಕಟ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಬರುತ್ತೆ. ಓಕೆನಾ? ಅದಾದಮೇಲೆ ನಾವು ಈ ಒಂದು 2 ಪಾರ್ಟ್ ಇರುತ್ತಲ್ಲ ಇದನ್ನು ನಾವು ಬೇರೆ ಮಾಡೋದಕ್ಕೆ ಇಲ್ಲಿ ಮಧ್ಯದಲ್ಲಿ ಕಟ್ಟಿಂಗನ್ನು ಮಾಡ್ಕೊತಾ ಇದ್ದೀನಿ. ಓಕೆನಾ? ಕಟ್ ಮಾಡಿಕೊಂಡು ಇಲ್ಲಿ ಮಾರ್ಕ್ ಇದೆಯಲ್ಲ ಸೇಮ್ ಆ ಒಂದು ಮಾರ್ಕನ್ನು ಇಲ್ಲಿಗೆ ಇಟ್ಕೊಳ್ಳಿ. ಯಾಕಂದರೆ ನಮಗದು ಬೇಕಾಗುತ್ತೆ ಅದಕ್ಕೋಸ್ಕರ. ಓಕೆನಾ? ಸೊ ಇದನ್ನು ತೆಗಿಯೋಣ. ಓಕೆನಾ? ಇದು ಹಿಂದೆಗಡೆ ಪೀಸು ಆಮೇಲೆ ಮಾಡ್ಕೊಳ್ಳೋಣ. ಸೊ ಮುಂದೆಗಡೆ ಪೀಸು ಇಲ್ಲಿ ಏನು ಮಾರ್ಕ್ ಇದೆಯಲ್ಲ ಅದನ್ನು ಹಿಂದೆಗಡೆ ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ಳಿ. ಯಾಕಂದರೆ ನಮಗೆ ಮಾರ್ಕ್ ಸಿಗೋದಿಲ್ಲಲ್ಲ ಡಾಟ್ಸ್ ಮಾರ್ಕು, ಅದಕ್ಕೋಸ್ಕರ ಸೇಮ್ ಈ ರೀತಿಯಾಗಿ ಇಟ್ಕೊಂಡು ಮಾರ್ಕ್ ಮಾಡಿಕೊಂಡ್ರೆ ಸೇಮ್ ಅದೇ ಥರ ಮಾರ್ಕ್ ಬರುತ್ತೆ. ನೀವು ಆಗ ಈ ಥರ ಮಾಡ್ಕೊಬೋದು ನೋಡಿ. ಆಗ ಮಾರ್ಕರಲ್ಲಿ ಈ ರೀತಿಯಾಗಿ ಹಾಕ್ಕೊಳ್ಳಿ. ಓಕೆನಾ? ನೋಡಿ ಈ ರೀತಿಯಾಗಿ ಮಾರ್ಕ್ ಮಾಡಿದ್ದಾಯಿತು. ನೆಕ್ಸ್ಟ್ ನಾವೇನು ಮಾಡಬೇಕು, ನೆಕ್ಕನ್ನು ಕಟ್ ಮಾಡಬೇಕು. ನೋಡಿ ನೆಕ್ಕನ್ನು ನಾವು ಮಾರ್ಕ್ ಮಾಡ್ಕೊಂಡಿರೋದ್ರ ಮೇಲೆ ಅದಕ್ಕೆ ಮಾರ್ಕ್ ಮಾಡ್ಕೊಳ್ಳೋದು, ಈಸಿಯಾಗಿ ಕಟ್ ಮಾಡ್ಬೋದು ಅಂತ. ಹೆಂಗಂದ್ರೆ ಹಂಗೆ ಕಟ್ ಮಾಡೋದಕ್ಕಿಂತ ಈಸಿಯಾಗಿ ಬರುತ್ತೆ ಅಂತ. ಸೊ ಇಲ್ಲಿ
ಮತ್ತೆ ಮಾರ್ಕ್ ಮಾಡಿದೀವಲ್ಲ ಎಕ್ಸ್ಟ್ರಾ ಪೀಸು. ಸೊ ಫ್ರಂಟ್ದು ಯಾವಾಗಿದ್ರೂ ಈ ರೀತಿಯಾಗಿ ಒಂದು ಇಂಚು ಕಡಿಮೆ ಇರುತ್ತೆ. ಓಕೆನಾ, ನೋಡಿ ಈ ರೀತಿಯಾಗಿ ಸೇಮ್ ಮಾರ್ಕ್ ಹೆಂಗೆ ಮಾಡಿಕೊಂಡಿದ್ದೀವೋ ಅದೇ ಥರ ಕಟ್ಟಿಂಗನ್ನು ಮಾಡ್ಕೊಳ್ಳಿ. ಓಕೆ, ಕಟ್ಟಿಂಗನ್ನು ಮಾಡಿದ್ದಾಯಿತು. ನೆಕ್ಸ್ಟ್ ಇಲ್ಲಿ ಜಾಯಿನ್ ಇದೆ, ಸೊ ಅದನ್ನು ನಾನು ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ನಿಮ್ಗೆ ಈಸಿ ಆಗುತ್ತೆ ಫ್ರೆಂಡ್ಸ್, ಇದು ತುಂಬಾ ಯೂಸ್ ಆಗುವಂಥ ವಿಡಿಯೋ. ಸೊ ನೋಡಿ, ಇದು ಫ್ರಂಟ್ ಪೀಸ್ ರೆಡಿ ಆಯಿತು. ಸೊ ನಾನು ಇದನ್ನು ಇಲ್ಲಿ ಸೈಡಲ್ಲಿ ಇಟ್ಕೊತಾ ಇದ್ದೀನಿ. ನೆಕ್ಸ್ಟ್ ಬ್ಯಾಕ್ ಪೀಸ್ದು ಏನಿಲ್ಲ, ಸೊ ಎಷ್ಟು ಉದ್ದ ಅಂತ ಹೇಳಿ ನಾವು ಕೌಂಟ್ ಮಾಡ್ಕೋಬೇಕಾಗುತ್ತೆ ಅಷ್ಟೇ. ನೆಕ್ ಎಷ್ಟಿದೆ ಅಂತೇಳಿ, ಸೊ ನೆಕ್ ನೋಡಿ ಇದಿದೆ. ಸೊ ಅವರು ಇದರಲ್ಲಿ 1 ಇಂಚು ಕಡಿಮೆ ಇಡಿ, ಇದು ತುಂಬ ಡಿಸೈನ್ ಮಾಡಿಸಿದಾರಲ್ಲ ಅದಕ್ಕೋಸ್ಕರ ಈ ಥರ ಇದೆ, 1 ಇಂಚು ಕಡಿಮೆ ಇಡಿ ಅಂತ ಹೇಳಿದ್ದಾರೆ. ಸೊ ನಾನು 1 ಇಂಚು ಕಡಿಮೆ ಇಟ್ಕೊತೀನಿ. ಸೊ ಇದರಲ್ಲಿ 9 ಇದೆ, ಸೊ ನಾನು 8 ಇಟ್ಕೊತೀನಿ. 1 ಇಂಚು ಕಡಿಮೆ ಇಡಿ ಅಂತ ಹೇಳಿದ್ರೆ, ಸೊ ನಾನು 8 ಇಟ್ಕೊತೀನಿ. ಓಕೆನಾ, ನೋಡಿ 8 ಇಟ್ಕೊತಾ ಇದ್ದೀನಿ. ಇಲ್ಲಿ ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ನೀವು ಸ್ಕೇಲ್ ಆದರೂ ಇಟ್ಕೊಂಡು ಹಾಕೋಬೋದು. ನಿಮಗೆ ರೂಢಿ ಇತ್ತು ಅಂತಂದರೆ ಈ ಥರ ನಂತರ ಆದರೂ ಮಾಡ್ಕೋಬೋದು. ಓಕೆನಾ, ಸ್ಟ್ರೈಟ್ ಲೈನ್ ಇಲ್ಲ ಅಂದರೆ ಇದನ್ನೇ ಹಿಂಗೆ ಇಟ್ಕೊಂಡು ಮಾಡ್ಕೋಬೋದಾಗುತ್ತೆ. ಸೊ ಇದನ್ನು ಕೂಡ ನೆಕ್ಕನ್ನು ಕಟ್ ಮಾಡ್ಕೋಬೇಕಾಗುತ್ತೆ. ಸೇಮ್ ರೌಂಡ್ ಶೇಪ್ ಹೇಳಿದ್ದಾರೆ, ಅದಕ್ಕೋಸ್ಕರ ನಾನು ರೌಂಡೇ ಕಟ್ ಮಾಡ್ಕೊತಾ ಇದ್ದೀನಿ. ಓಕೆನಾ, ನೀಟಾಗಿ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ. ಆಯಿತಾ? ಓಕೆ, ಇದು ನೋಡಿ ಬ್ಯಾಕ್ ಪೀಸ್ ರೆಡಿ ಆಯಿತು. ಇದು ಫ್ರಂಟ್ ಪೀಸು ಕೂಡ ರೆಡಿ ಆಯಿತು. ನೋಡಿ, ಇದು ಫ್ರಂಟ್. ಇದನ್ನು ನೀಟಾಗಿ ಮಾಡಿಸಿ ಸೈಡಲ್ಲಿ ಇಟ್ಕೊತಾ ಇದ್ದೀನಿ. ನೆಕ್ಸ್ಟ್ ಇದು ತೋಳು. ಓಕೆನಾ, ಸ್ಲೀವ್ಸ್ನ ಈ ರೀತಿಯಾಗಿ ಇದು ನೋಡಿ ಇಷ್ಟುದ್ದ ಇದೆ. ಓಕೆನಾ, ಇಷ್ಟುದ್ದ ಇದಕ್ಕೆ ಬಟ್ಟೆ ಜಾಯಿನ್ ಮಾಡಬೇಕು. ಓಕೆನಾ, ಜಾಯಿನ್ ಮಾಡಿ ಈ ಥರ 4 ಪದ್ರ ಮಾಡ್ಕೊಳ್ಳಿ. 2 ಕಾಣಿಸ್ತಿದೆಯಲ್ಲ ನೋಡಿ, 2 ಪದ್ರ ಆಗಿದೆ. ಮತ್ತೆ ಇನ್ನೊಂದು ಫೋಲ್ಡ್ ಮಾಡಿದ್ರೆ 4. ಓಕೆನಾ, 4 ಫೋಲ್ಡು. ಸೊ ಈ ರೀತಿಯಾಗಿ ಇಟ್ಕೊಂಡ್ರೆ, ಸೊ ಉದ್ದ ಎಷ್ಟಿದೆಯೋ ಅಷ್ಟು ನಮಗೆ ಇದು ಬೇಕಾಗುತ್ತೆ. ನೋಡಿ, ಇದು ಉದ್ದ ಇದೆ. ಸೊ 8 ಇಂಚ್ ಇದೆ. ಓಕೆನಾ, 8 ಇಂಚ್ ಇದೆ. ಈ ರೀತಿಯಾಗಿ ಇಟ್ಕೊತಾ ಇದೆ. 8 ಇಂಚು ಉದ್ದ ಇದೆ. ಸೊ ನಾವಿಲ್ಲಿ ಏನು ಮಾಡಬೇಕು ಅಂತ ಅಂದರೆ ಅದರದ್ದು ಹಾಫ್ ತೊಗೋಬೇಕಾಗುತ್ತೆ. 8 ಇಂಚ್ದು ಹಾಫು 4. ಇಲ್ಲಿ ಸೆಂಟರಲ್ಲಿ 6. ಓಕೆನಾ, ಈ ರೀತಿಯಾಗಿ ನೀವು ತೊಗೋಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಮಾರ್ಕ್ ಮಾಡಿಕೊಂಡು ಸೊ ಈ ಥರ ಹಾಕ್ಕೊಳ್ಳಿ. ಈ ಥರ ನೋಡಿ, ಇದು 8 ಇಂಚ್ ಇದೆ. 8 ಇಂಚ್ ತೊಗೊಳ್ಳಿ. ಇಲ್ಲಿ ಅದರಲ್ಲಿ 8 ಇಂಚಲ್ಲಿ ಹಾಫ್ ಇಂಚ್ ತೊಗೊಳ್ಳಿ. ಸೆಂಟರ್ ಪಾಯಿಂಟಲ್ಲಿ 6 ಇಂಚ್ ತೊಗೊಳ್ಳಿ. ಆಗ ನಿಮಗೆ ಕರೆಕ್ಟಾಗಿ ಬರುತ್ತೆ. ಸೊ ನೋಡಿ, ಈ ರೀತಿಯಾಗಿ ಕಟ್ಟಿಂಗನ್ನು ಮಾಡ್ಕೋಬೇಕಾಗುತ್ತೆ. ಸೊ ಇದನ್ನು ನಾವು ಈ ಥರ ತೆಗೆದಾಗ ಈ ರೀತಿಯಾಗಿ ಬರುತ್ತೆ. ನೋಡಿ, ಈ ರೀತಿಯಾಗಿ ಲೈನಿಂಗ್ ಪೀಸ್ ಬರುತ್ತೆ. ಸೊ ಲೈನಿಂಗ್ ಪೀಸು ಇಲ್ಲಿ ನಾವು ಮಡಿಚ್ಕೊಂಡಿರ್ತೀವಲ್ಲ ಅದನ್ನು ಕಟ್ ಮಾಡ್ಕೋಬೇಕಾಗುತ್ತೆ. ಓಕೆನಾ, ಇದು ನಿಮಗೆ ಸ್ಲೀವ್ ಆಗಿರುತ್ತೆ. ಸೊ ನೋಡಿದ್ರಲ್ಲ, ಸ್ಲೀವ್ ಪೀಸು ಇದಿಷ್ಟು ನಿಮ್ಗೆ ನೋಡಿ ಸ್ಲೀವ್ ಆಗಿರುತ್ತೆ. ಹಾಗೆ ಇದು ಫ್ರಂಟು, ಇದು ಬ್ಯಾಕು. ಈಗ ಲೈನಿಂಗ್ ಕಟ್ ಮಾಡಿದ್ದಾಯಿತು. ಇದನ್ನು ಯಾವ ಥರ ಸೀರೆ ಪೀಸಲ್ಲಿ ಕಟ್ ಮಾಡೋದು ಅಂತ ಅಂದರೆ ಬ್ಲೌಸ್ ಪೀಸಲ್ಲಿ ಕಟ್ ಮಾಡೋದು ಅಂತ ತೋರಿಸ್ಕೊಡ್ತೀವಿ. ಸೊ ಇದನ್ನು ನಾವು ಇಷ್ಟೇ ಬಟ್ಟೆ ಇರೋದು ಕ್ರಾಸ್ ಬೆಲ್ಟ್ಗೆ ಯಾವ ಥರ ಯೂಸ್ ಮಾಡ್ಕೊಳ್ಳೋದು. ಇದು ಲೈನಿಂಗ್ ಬಟ್ಟೆ ಒಂದೊಂದು ಪೀಸ್ ಹಾಕಿದ್ರೆ ಮಧ್ಯದಲ್ಲಿ ಸಾಕಾಗುತ್ತೆ. ಓಕೆನಾ, ಇದು ಎಕ್ಸ್ಟ್ರಾ ಇತ್ತಲ್ಲ, ಸೊ ಇದು ಈ ರೀತಿಯಾಗಿ ಇತ್ತು ಅಂತಂದರೆ ಕ್ರಾಸ್ ಬೆಲ್ಟು. ಈ ಥರ ನಾವು ಇದರಲ್ಲಿ 2 ಪೀಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಬನ್ನಿ, ನಿಮಗೆ ಯಾವುದಾದ್ರು ಹೆಂಗೆ ಕಟ್ ಮಾಡ್ಕೊಬೇಕು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಮೊದಲಿಗೆ ನೋಡಿ, ಇದು ಬಟ್ಟೆ ಆಗಿರುತ್ತೆ. ಇನ್ನು ನಿಮಗೆ ಈ ರೀತಿಯಾಗಾದರೂ ಮಾಡ್ಕೋಬೋದು. ನೋಡಿ, ಈ ರೀತಿಯಾಗಿ ಹಾಕ್ಕೊಳ್ಳಿ. ಇದು ಬೆನ್ಗೂ ಬರುತ್ತೆ, ಇದು ಬಾರ್ಡರು. ಹಾಗೆ ನೋಡಿ 2 ಬಾರ್ಡರ್ ಇದೆಯಲ್ಲ, ಸೊ ಅದಕ್ಕೋಸ್ಕರ ನಾನು ಈ ಥರ ಹಾಕ್ಕೊಂಡಿದ್ದೀನಿ. ಒಂದೇ ಈ ಥರ ಫೋಲ್ಡ್ ಮಾಡಿಕೊಂಡ್ರೆ ಒಂದೇ ಸ್ಲೀವ್ಸ್ಗೆ ಬರುತ್ತೆ. ಇದು ಸ್ಲೀವ್ಸ್ಗೆ ಬರುತ್ತೆ, ಈ ಒಂದು ಪಾರ್ಟು ಬೆನ್ನಿಗೆ ಬರುತ್ತೆ. ಓಕೆ, ನಾನು ಇಲ್ಲಿ ತೋರಿಸ್ತೀನಿ. ಫಸ್ಟು ಇಲ್ಲಿ ಸ್ಲೀವನ್ನು ಹಾಕೋತೀನಿ. ಓಕೆನಾ, ನೋಡಿ ಇಲ್ಲಿ ಸ್ಲೀವನ್ನು ಹಾಕೊತಾ ಇದ್ದೀನಿ. ಓಕೆ, ಸ್ಲೀವು. ಹಾಗೆ ಇದು ಬಂದು ಫ್ರಂಟ್. ಫಸ್ಟ್ ಸ್ಲೀವ್ ಕಟ್ ಮಾಡಿಬಿಡ್ತೀನಿ. ಕಾಣಿಸ್ತಿದೆಯಲ್ಲ ಸ್ಲೀವು. ಇಲ್ಲಿ ಬಾರ್ಡರ್ ಇರುತ್ತಲ್ಲ, ಅವರು ಏನಾದರೂ ಬಾರ್ಡರ್ ಬೇಕು ಅಂತಂದರೆ ಸ್ಲೀವ್ಗೆ ಬಾರ್ಡರ್ನ ಈ ಥರ ನೋಡಿ, ಇದು ಬಾರ್ಡರ್ ಇದೆ. ಒಂದು ಸ್ವಲ್ಪ ಬಟ್ಟೆ ಎಕ್ಸ್ಟ್ರಾ ಬಿಟ್ಟು ಕಟ್ ಮಾಡಿ. ಓಕೆನಾ, ಯಾಕಂದರೆ ನಾವು ಸ್ಟಿಚ್ ಮಾಡಿ ಕಟ್ ಮಾಡ್ಕೊಬೋದು. ಅಷ್ಟೇ ಬಟ್ಟೆನ ಕಟ್ ಮಾಡ್ಕೊಳಕ್ಕೆ ಹೋಗಬೇಡಿ ಯಾವತ್ತೇ ಆಗಿ. ಒಂದು ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆಯನ್ನು ಕಟ್ ಮಾಡಿಕೊಳ್ಳಿ. ಆಮೇಲೆ ನಾವು ಸೇಮ್ ಇದೇ ಬಟ್ಟೆ ಮೇಲೆ ಇದು ಸ್ಟಿಚ್ ಮಾಡಿದ್ಮೇಲೆ ನಿಮಗೆ ತೆಗಿಬೋದಾಗಿರುತ್ತೆ. ಓಕೆನಾ, ಇದು ಸ್ಲೀವ್ ಬಟ್ಟೆ.
ನಿಮಗೆ ಇಲ್ಲಿ ಗ್ಯಾಪ್ ಇದೆಯಲ್ಲ, ಗ್ಯಾಪನ್ನು ನಾನು ಯಾವತ್ತೇ ಆಗಲಿ ಎಕ್ಸ್ಟ್ರಾ ಬಟ್ಟೆಯನ್ನು ಕಟ್ ಮಾಡ್ಕೊತೀನಿ. ಓಕೆ ನೋಡಿ, ಇದು ಸ್ಲೀವ್ ಆಯಿತು. ಇದನ್ನು ಈ ಥರ ನೋಡಿ, ಬಾರ್ಡರ್ ಇದೆ, 2 ಸೈಡು ಬಾರ್ಡರ್ ಇದೆ, ಕಾಣಿಸ್ತಿದೆ, 2 ಸೈಡು ಬಾರ್ಡರ್ ಇದೆ. ಇದನ್ನು ಇಲ್ಲಿ ಇಟ್ಕೋತಾ ಇದ್ದೀನಿ, ಸೈಡಲ್ಲಿ ಎತ್ತಿಟ್ಕೋತಾ ಇದ್ದೀನಿ. ಓಕೆನಾ, ಈ ಕಡೆ ನಾನು ಇದನ್ನು ಈ ರೀತಿಯಾಗಿ ಈ ಥರ ಹಾಕೋತಾ ಇದ್ದೀನಿ, ನಿಮಗೆ ಕಾಣಿಸ್ಲಿ ಅಂತ ತೋರಿಸ್ತಿದ್ದೀನಿ ನೋಡಿ. ಈ ರೀತಿಯಾಗಿ ಬ್ಯಾಕ್ ಪೀಸ್ ಇದೆಯಲ್ಲ, ಬ್ಯಾಕ್ ಪೀಸನ್ನು ಈ ಥರ ಹಾಕೋದು. ಯಾಕಂದರೆ ಇಲ್ಲಿ ಹಿಂದೆಗಡೆ ಬೆನ್ನಿಗೆ ಈ ಒಂದು ಬಾರ್ಡರ್ ಬಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಅದಕ್ಕೋಸ್ಕರ ಈ ಥರ ಹಾಕ್ಕೊತಾ ಇದ್ದೀನಿ. ಸೊ ಹಾಕ್ಕೊಂಡು ಇಲ್ಲೂ ಅಷ್ಟೇ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಬಟ್ಟೆ ಬಿಡಿ. ಯಾಕಂತಂದರೆ ಇದು ನಾವು ಮಡಿಸಿರ್ತೀವಲ್ಲ, ವೇರಿಯೇಷನ್ಸ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಆಗ ನಮಗೆ ಕರೆಕ್ಟಾಗಿ ಲೈನಿಂಗ್ ಮಾತ್ರ ಕರೆಕ್ಟಾಗಿ ಕಟ್ ಮಾಡ್ಕೋಬೇಕು. ಇದು ಮಾತ್ರ ನಾವು ವೇರಿಯೇಷನ್ಸ್ ಮಾಡಿದ್ರು ಏನು ಪ್ರಾಬ್ಲಮ್ ಇಲ್ಲ. ಆಮೇಲೆ ನಾವು ಸ್ಟಿಚ್ ಮಾಡಿಕೊಂಡು ಕಟ್ ಮಾಡ್ಕೋಬೋದು ನೋಡಿ, ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ. ಸೊ ಇಷ್ಟಿಷ್ಟು ಗ್ಯಾಪ್ ಬಿಟ್ಟು ಕಟ್ ಮಾಡ್ಕೊಬೇಕು. ಆಮೇಲೆ ನಾವು ಹೊಲಿದು ಕಟ್ ಮಾಡ್ಕೋಬೋದು. ಇಲ್ಲಿ ಕಟ್ ಮಾಡಬೇಡಿ, ಯಾಕಂದರೆ ನೆಕ್ಕು ನಾವು ಹೊಲಿಬೇಕಾಗುತ್ತೆ. ಇದು ನೆಕ್ಕನ್ನು ಹೊಲಿದು ತಿರುವಾಕೋಬೇಕಾಗುತ್ತೆ. ಅದು ಮುಂದಿನ ವೀಡಿಯೋನ ನನಗೆ ಪಾರ್ಟ್ 2 ತಿಳಿಸ್ಕೊಡ್ತೀನಿ. ಸೊ ಇದು ಬಂದು ಬ್ಯಾಕ್ದಾಯಿತು, ಇದು ಸೈಡಲ್ಲಿ ಇಟ್ಕೊತಾ ಇದ್ದೀನಿ. ಓಕೆನಾ, ಈಗ ಇಷ್ಟು ಬಟ್ಟೆ ಹೊಲಿದಿದೆ ನೋಡಿ, ಸ್ಯಾರಿ ಬ್ಲೌಸ್ ಪೀಸಲ್ಲಿ ಇಷ್ಟು ಬಟ್ಟೆ ಮಿಕ್ಕಿದೆ ಅಲ್ವಾ. ಸೊ ಇಷ್ಟು ಮಿಕ್ಕಿರೋದ್ರಲ್ಲಿ ನಮಗೆ ಕ್ರಾಸ್ ಪೀಸ್ ಬೇಕು, ಹಾಗೆ ಫ್ರಂಟ್ ಪೀಸು ಕೂಡ ಬೇಕು ಅಲ್ವಾ. ಇದೆರಡನ್ನ ನಾವು ಇದರಲ್ಲಿ ಮ್ಯಾನೇಜ್ ಮಾಡ್ಕೊಳ್ಳೋಣ. ಇದು ಯಾವ ಥರ ಕಟ್ ಮಾಡೋದು ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ. ನೋಡಿ, ನೆಕ್ ಇದೇ ಕಡೆನೇ ಬರಬೇಕು, ಹಿಂಗೆ ಈ ರೀತಿಯಾಗಿ ಇಲ್ಲಿವರೆಗೂ ಇಟ್ಕೊಳ್ತೀನಿ. ಇಲ್ಲಿವರೆಗೂ ಇಟ್ಕೊಂಡ್ರೆ ಇಲ್ಲಿ ನಿಮಗೆ ಕ್ರಾಸ್ ಬೆಲ್ಟ್ಗೆ ನೋಡಿ, ಈ ರೀತಿಯಾಗಿ ಕ್ರಾಸ್ ಬೆಲ್ಟ್ಗೆ ಕೂಡ ಇಲ್ಲೇ ಇಟ್ಕೊಳ್ಳಿ. ಓಕೆನಾ, ಇಲ್ಲಿ ಈ ಥರ ಇಟ್ಕೊಂಡು ಕ್ರಾಸ್ ಬೆಲ್ಟ್, ಇದು ಕೂಡ ನಿಮಗೆ ಸಾಕಾಗುತ್ತೆ ಕ್ರಾಸ್ ಬೆಲ್ಟ್. ಓಕೆನಾ, ಸೊ ಇಲ್ಲಿ ನೀವು ಎಲ್ಲದಕ್ಕೂ ಹಾಫ್ ಇಂಚು ಗ್ಯಾಪ್ ಕೊಟ್ಟು ಕಟ್ ಮಾಡ್ಕೋಬೇಕಾಗುತ್ತೆ ನೋಡಿ. 1 ಸೆಕೆಂಡ್, ಯಾಕಂದರೆ ಇದು ಗ್ಯಾಪ್ ಸ್ವಲ್ಪ ಬಿಟ್ಟು ಕಟ್ ಮಾಡಿ ಅಂತ ಹೇಳ್ತಿರೋದು. ಸೊ ಕಟ್ ಆಗ್ತಿಲ್ಲ, ಹೊಲಿಗೆ ಹಾಕ್ತೀವಲ್ಲ ಆವಾಗ ವೇರಿಯೇಷನ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ನೀಟಾಗಿ ಕುತ್ಕೊಂಡು ಕಟ್ ಮಾಡೋದ್ರಿಂದ ಕಟ್ ಆಗೋದು ನೋಡಿ. ಸ್ವಲ್ಪ ಗ್ಯಾಪ್ ಬಿಟ್ಟು ಬಿಟ್ಟು ಕಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿನೂ ಅಷ್ಟೇ, ಎಲ್ಲದಕ್ಕೂ ಹಾಫ್ ಇಂಚು ಗ್ಯಾಪ್ ಕೊಡಿ. ಹೇಗಿದೆಯೋ ಅದೇ ಥರನೇ ಕಟ್ ಮಾಡ್ಕೋಬೇಕಾಗುತ್ತೆ. ಸೊ ಆಯಿತಾ. ಹಾಗೆ ಕ್ರಾಸ್ ಬೆಲ್ಟ್ಗೂ ಕೂಡ ಬಟ್ಟೆಯನ್ನು ಇದೆಯಲ್ಲೇ 2 ಭಾಗ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ. ಓಕೆ, 2 ಭಾಗ ಆಗಿದೆ. ಸೊ ಇದು ಫ್ರಂಟ್ ಪೀಸು, ಇಲ್ಲಿ ನಾವು ಕಟ್ ಮಾಡ್ಕೊಬೇಕಾಗುತ್ತೆ. ಯಾಕಂದರೆ ಇದು ಬೇರೆ ಬೇರೆ ಅಲ್ವಾ, ಆ ಕಡೆ ಅವಾಗೇ ಬ್ಯಾಕ್ ಪೀಸ್ ಬಂದು ಒಂದೇ, ಇದು ಮತ್ತೆ ಬೇರೆ ಆಗಿರೋದ್ರಿಂದ ನಾನು ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ. 2 ಪೀಸ್ ಇದೆ. ಓಕೆನಾ, ಇದು ಫ್ರಂಟ್ದು ಕಟ್ ಆಯ್ತು. ಅದು ಏನಿರುತ್ತೋ ಅದೇ ಥರ ಕಟ್ ಮಾಡ್ಕೊಳ್ಳೋದು ಅಷ್ಟೇ ಫ್ರೆಂಡ್ಸ್, ಇನ್ನೇನು ಇಲ್ಲ. ಓಕೆನಾ, ನೋಡಿ ಇದು ಒಂದು 4 ಸೆಟ್ ರೆಡಿ ಆಗುತ್ತೆ. ಇದನ್ನು ಕೂಡ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಹಾಗೆ ಇದು ಒಂದು ಪೀಸ್ನ ಒಂದಕ್ಕೆ ಮಧ್ಯದಲ್ಲಿ ಹಾಕೊಂಡ್ರೆ ಸಾಕಾಗುತ್ತೆ. 2 ಪೀಸ್ ಇತ್ತು, ಬಟ್ಟೆ ಇಲ್ಲ. ಸೊ ಬಟ್ಟೆ ಇದ್ದಿದ್ರೆ ನೀವು ಹಾಕೋಬೋದಿತ್ತು. ಸೊ ಬಟ್ಟೆ ಇಲ್ಲದೆ ಇರೋ ಕಾರಣ ಒಂದು ಹಾಕೊಂಡ್ರೂ ನಡೆಯುತ್ತೆ, ಏನು ಪರವಾಗಿಲ್ಲ. ಓಕೆನಾ, ಈ ರೀತಿಯಾಗಿ ಕ್ರಾಸ್ ಬೆಲ್ಟನ್ನು ನೀಟಾಗಿ ಹೊಲ್ಕೋಬೇಕಾಗುತ್ತೆ. ಓಕೆನಾ, ಇದಿಷ್ಟು ಯಾವ ಥರ ಬ್ಲೌಸ್ ಕಟ್ಟಿಂಗ್ ಮಾಡೋದು ಅಂತೇಳಿ ನಿಮಗೆ ತಿಳಿಸ್ಕೊಟ್ಟಿರೋದು. ಓಕೆನಾ, ನೋಡಿ ಈ ರೀತಿಯಾಗಿ. ಓಕೆನಾ, ಇದು ಡಬಲ್ ಪಟ್ಟಿ ಮತ್ತು ಸಿಂಗಲ್ ಪಟ್ಟಿ ಅಂದರೆ ಉಕ್ಸು ದಾರ ಹಾಕ್ತೀವಲ್ಲ, ಆ ಉಕ್ಸು ದಾರ ಹಾಕುವಂಥದ್ದು ಏನಿಲ್ಲ, ಇಷ್ಟಾಗಲ್ಲ, ಇಷ್ಟಿರುತ್ತಲ್ಲ ಇದು. 1 ಸೆಕೆಂಡ್ ನೋಡಿ, ಇದಿರುತ್ತಲ್ವ ಫ್ರಂಟ್ ಪೀಸ್ ಎಷ್ಟುದ್ದ ಇರುತ್ತೋ ಅಷ್ಟಿಷ್ಟು ಉದ್ದ 2 ಪೀಸ್ ಕಟ್ ಮಾಡಿಕೊಂಡ್ರೆ ಆಯ್ತು. ಅದು ಹೊಲಿಯೋವಾಗ ತೋರಿಸ್ಕೊಡ್ತೀನಿ. ಇದು ಇಷ್ಟುದ್ದ ಅಲ್ಲ, ಇನ್ನು ಕ್ರಾಸ್ ಬೆಲ್ಟ್ ಜಾಯಿನ್ ಮಾಡ್ತೀವಲ್ಲ, ಕ್ರಾಸ್ ಬೆಲ್ಟ್ ಮತ್ತು ಇದಿಷ್ಟು ಸೇರಿ ಇಷ್ಟುದ್ದ, ಇಷ್ಟುದ್ದ ಇಷ್ಟಾಗಲ್ಲ, ಒಂದು 3 ಇಂಚು ಉದ್ದ ಇದೆಷ್ಟಿರುತ್ತೋ ಅಷ್ಟುದ್ದ ಕಟ್ ಮಾಡಿಕೊಂಡ್ರೆ ಮುಗಿಯುತ್ತೆ. ಅದನ್ನು ಅವಾಗಲೇ ಹೊಲಿಯೋವಾಗ ತೋರಿಸ್ಕೊಡ್ತೀನಿ. ಓಕೆನಾ, ನೋಡಿ ಇದಿಷ್ಟು ಕಟ್ಟಿಂಗ್ ಯಾವ ಥರ ಮಾಡೋದು ಅಂತೇಳಿ. ಸೊ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಹೇಳ್ಕೊಟ್ಟಿದ್ದೀನಿ ನೋಡಿ. ಇದು ಕ್ರಾಸ್ ಬೆಲ್ಟ್ ಆಗಿರುತ್ತೆ, ಹಾಗೆ ಇದು ಫ್ರಂಟು, ಇದು ಸ್ಲೀವ್ಸು, ಹಾಗೆ ಇದು ಬ್ಯಾಕ್ ಪೀಸು. ಇಷ್ಟು ಇದನ್ನು ಕಟ್ ಮಾಡಿಕೊಂಡು ಇದನ್ನೆಲ್ಲ ಜೋಡಿಸಿದ್ರೆ ಒಂದು ಬ್ಲೌಸ್ ರೆಡಿ ಆಗುತ್ತೆ. ಸೊ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನೆಕ್ಸ್ಟ್ ವಿಡಿಯೋಗೋಸ್ಕರ ಕಾಯ್ತಾ ಇರಿ. ಟೇಕ್ ಕೇರ್, ಬಾಯ್ ಬಾಯ್.